ಪ್ರಕೃತಿಯನ್ನು ಹೆಣ್ಣಾಗಿ ಆರಾಧಿಸುವುದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅಲ್ಲೊಂದು ಸೌಂದರ್ಯ ಇದೆ, ಲಾಲತ್ಯ ಇದೆ. ಆದರೆ ಶಕ್ತಿಯನ್ನು ಹೆಣ್ಣಾಗಿ ಆರಾಧಿಸುವಂಥದ್ದು ತುಂಬ ಇದರ ತರ್ಕವನ್ನು ಹೇಳಿ ನನಗೆ. ಕಾರಣ ಇಷ್ಟೇ, ಪ್ರಕೃತಿ ಸೌಮ್ಯವೂ ಹೌದು ಉಗ್ರವೂ ಹೌದು ಅಂತ ಗೊತ್ತಾಗುತ್ತದೆ. ಈಗ ನೀರು ಅಷ್ಟು ಜೀವನವನ್ನು ಕೊಡ್ತಕ್ಕಂಥದ್ದು. ನಮ್ಮ ಪರಂಪರೆಯಲ್ಲಿ ನೀರನ್ನ ಜೀವನ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ನೀರಿಗಿರುವ ಅನೇಕ ಶಬ್ದಗಳಲ್ಲಿ ಜೀವನಂ ಭುವನಂ ವನಂ ಅಂತ ಅಮರಕೋಶ ಹೇಳುತ್ತದೆ. ನೀರು ಜೀವನ ನಮಗೆ ಕೊಡ್ತಕ್ಕಂಥದ್ದು. ಅದೇ ನಮ್ಮನ್ನು ಮುಳುಗಿಸಿ ಉಸಿರು ಕಟ್ಟಿಸಲೂಬಹುದು. ಈ ಉಗ್ರ ರೂಪ ಇದೆಯಲ್ಲ, ನಮ್ಮ ದಶಮಹಾವಿದ್ಯೆಗಳಲ್ಲಿ ನಾವು ನೋಡ್ತೀವಿ, ಒಬ್ಬ ಮಹಾದೇವಿ ತಾನು ಹುಟ್ಟಿಸ್ತಾ ಇರತಕ್ಕಂಥ ಮಕ್ಕಳನ್ನು ತಾನೇ ತಿಂದು ಆಪೋಷಣ ತಗೊಳ್ತಾ ಇರತಕ್ಕಂಥದ್ದು. ದಶಮಹಾವಿದ್ಯೆಗಳಲ್ಲಿ ಆ 10 ವಿದ್ಯೆಗಳಲ್ಲಿ ಆ ಉಗ್ರವೂ ಆದದ್ದು, ಸೌಮ್ಯವೂ ಆದದ್ದು, ಶಾಂತವೂ ಆದದ್ದು, ಘೋರವೂ ಆದದ್ದನ್ನು ನೋಡ್ತೀವಿ. ಈಗ ಭೂಮಿ ನಮಗೆ ಆಧಾರವೂ ಆಗಿದೆ. ಭೂಕಂಪ ಆಗಿ ಭೂಮಿ ಬಿರಿದು ನಮ್ಮ ನುಂಗಲೂಬಹುದು. ಅಗ್ನಿಯೂ ಅಷ್ಟೇ. ಎಲ್ಲಿಯೂ ಕೂಡ ನಮಗೆ ಅನುಭವಕ್ಕೆ ಇಂದ್ರಿಯಗ್ರಾಹ್ಯವಾಗಿ ಬರುವುದೆಲ್ಲ ಶಕ್ತಿ. ಅಂದರೆ ನಮ್ಮ ಇಂದ್ರಿಯಗಳಿಗೆಲ್ಲ ಸಿಗತಕ್ಕಂಥದ್ದು ಶಕ್ತಿ, ನಮ್ಮ ಅಂತರಂಗದಲ್ಲಿ ಸ್ಫುರಿಸ್ತಕ್ಕಂಥದ್ದು ಶಿವ ಅಂತ. ಹೀಗಾಗಿ ವೇದಗಳಲ್ಲಿ ಇಂದ್ರಾಣಿ ಅಂತೀವಿ. ಈ ಜಗತ್ತೆಲ್ಲ ಇಂದ್ರಾಣಿ ಶಚಿ, ಈ ಜಗತ್ತನ್ನು ಕಾಣುವ ನಮ್ಮೊಳಗಿನ ಶಕ್ತಿ ಇಂದ್ರ ಅಂತ. ಹೀಗೆ ಆ ದಾಂಪತ್ಯ ಅಂತ ಮಾಡಿದ್ದಾರೆ. ಹಾಗಾಗಿ ಈ ಜಗತ್ತು ನಮಗೆ ಸೌಮ್ಯವೂ ಆಗಿರಬಹುದು ಉಗ್ರವೂ ಆಗಿರಬಹುದು ಅಂತ ಗೊತ್ತಾಗುತ್ತದೆ. ಅದರಿಂದಲೇ ನಮಗೆ ಈ ಉಗ್ರತೆಯ ಬಗ್ಗೆ ಒಂದು ಹಂತದಲ್ಲಿ ಭಯ ಇದ್ದರೂ ಆಮೇಲೆ ಉಗ್ರತೆಯೂ ಒಂದು ಸಂಸ್ಕಾರದ ರೂಪ ಅಲ್ವಾ ಅಂತ ಗೊತ್ತಾಯಿತು. ಒಂಥರ ಆಕರ್ಷಣೆನೂ ಇರುತ್ತೆ. ಅಥರ್ವವೇದದಲ್ಲಿ ಒಂದು ಮಾತು ಬರ್ತದೆ, ಏನೇವ ಸಸಜೇ ಘೋರಂ ತೇನೇವ ಶಾಂತಿರಸ್ತುನಃ ಯಯೈವ ಸಸಜೇ ಘೋರಂ ತಯೈವ ಶಾಂತಿರಸ್ತುನಃ. ಯಾವುದು ಘೋರವನ್ನು ಸೃಷ್ಟಿ ಮಾಡುತ್ತೋ ಅದೇ ನಮಗೆ ಶಾಂತಿಯನ್ನು ಕೊಡುತ್ತದೆ ಅಂತ. ಮಳೆಗಾಲದಲ್ಲಿ ಒಂದೇ ಮಂಕುತಿಮ್ಮ ಅಂತ. ಹೌದು, ಅದನ್ನೇ ಡಿ ವಿ ಜಿಯವರು ಹೇಳಿರೋದು. ಅಷ್ಟು ಘೋರವಾಗಿ ಪ್ರವಾಹ ಬಂದು ಎಲ್ಲರನ್ನೂ ಮುಚ್ಚಾಕ್ಬಿಡುತ್ತೆ, ಕೊಚ್ಚಾಕ್ಬಿಡುತ್ತೆ. ಕೊನೆಗೆ ಆ ನೀರು ನಮಗೆ ಉಳಿಯದೇ ಇದ್ದರೆ ವರ್ಷ ಇಡೀ ನಾವು ಬಾಳೋದು ಹೇಗಾಗುತ್ತದೆ? ಮಳೆ ಅಷ್ಟು ಉಗ್ರವಾಗಿ ಬರೋದಾಗುತ್ತದೆ. ನಮಗೆ ಆಂಶಿಕವಾಗಿ ನೋಡಿದಾಗ ಉಗ್ರ, ಪೂರ್ಣವಾಗಿ ನೋಡಿದಾಗ ಲೋಕ ವ್ಯವಸ್ಥೆ ಅನ್ನೋದು ಗೊತ್ತಾಗುತ್ತದೆ. ಹೀಗಾಗಿ ಪ್ರಪಂಚವನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದಿದೆಯಲ್ಲ, ಅಕ್ಸೆಪ್ಟೆನ್ಸ್, ಅಂಗೀಕಾರ ಬುದ್ಧಿಯನ್ನು ಇದು ಕಲಿಸುತ್ತೆ. ಈ ಜಗತ್ತನ್ನೇ ನಾವು ಪರಾಪ್ರಕೃತಿ ಅಂತಂದಿದ್ದ ಆ ಕಾರಣಕ್ಕೆ. ಅದಕ್ಕೆ ನಮ್ಮಲ್ಲಿ ಕೋಮಲವಾಗಿ ವನಪು ವಯ್ಯಾರಗಳಿಂದ ಮಾತ್ರ ಇರತಕ್ಕಂಥದ್ದು ಸ್ತ್ರೀತ್ವ ಅನ್ನೋದು ಕೇವಲ ಏಕದೇಶೀಯವಾದದ್ದು. ಸಮಗ್ರವಾದದ್ದಕ್ಕೆ ಅದು ಉಗ್ರವೂ ಹೌದು ಸೌಮ್ಯವೂ ಹೌದು ಅಂತ. ಇದು ಬರೀ ಸ್ತ್ರೀಗೆ ಮಾತ್ರವಲ್ಲ, ಪುರುಷನಿಗೂ ಹೇಳಿದ್ದಾರೆ, ಪ್ರತಿಯೊಂದಕ್ಕೂ ಹೇಳಿದ್ದಾರೆ. ಒಂದು ವಾದ್ಯಗಳಲ್ಲಿ ಹೇಳಿದ್ದಾರೆ, ರಾಗಗಳಲ್ಲಿ ಹೇಳಿದ್ದಾರೆ, ನೃತ್ಯ ಪದ್ಧತಿಗಳಲ್ಲಿ ಹೇಳಿದ್ದಾರೆ. ಸುಕುಮಾರ ಉದ್ಧತ, ರಕ್ತಿರಾಗಗಳು, ಘನರಾಗಗಳು, ಹೀಗೆ ಎಲ್ಲಿಯೂ ನಾವು ಕಾಣ್ತೀವಿ. ಮಾಧುರ್ಯ ಗುಣ, ಓಜೋ ಗುಣ, ಹೀಗೆ ಕಾವ್ಯದಲ್ಲಿ ನೋಡಿ, ಸಾಹಿತ್ಯದಲ್ಲಿ ನೋಡಿ, ಶಿಲ್ಪಕಲೆಯಲ್ಲಿ ನೋಡಿ, ಪ್ರತಿಯೊಂದರೊಳಗೂ ಈ ಸೌಮ್ಯ ಮತ್ತು ರೌದ್ರ ಎರಡೂ ಹೇಳಿದ್ದೀವಿ. ಮತ್ತು ಎರಡೂ ಬೇಕು ಅಂತ ಕೂಡ ಹೇಳಿದ್ದೀವಿ. ಮೊದಲ ಬಾರಿಗೆ ಜಗತ್ತಿನಲ್ಲಿ 6 ರುಚಿಗಳನ್ನು ಕಂಡುಕೊಂಡವರು. ಅದರೊಳಗೆ ಸಿಹಿ ಒಂದು ಬಿಟ್ಟರೆ ಮಿಕ್ಕ ಎಲ್ಲ ರುಚಿಗಳು ಅಷ್ಟು ನಮ್ಮ ನಾಲಿಗೆ ಹಿತ ಅಂತೇನು ಹೇಳೋಕ್ಕಾಗಲ್ಲ. ಖಾರವಾಗಲಿ ಕಹಿ ಆಗಲಿ ಎಲ್ಲ. ಇದು ಸನಾತನ ಧರ್ಮದ ಸಮಗ್ರ ದೃಷ್ಟಿ ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.